ಇತ್ತೀಚೆಗೆ ರಾಜ್ಯದಲ್ಲಿ ಈ ಪುಡಾರಿಗಳ ಅಟ್ಟಹಾಸ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿಯ ಘಟನೆಯೊಂದು ಇಲ್ಲಿ ನಡೆದಿದೆ. 3 ತಿಂಗಳ ಹಸುಗೂಸನ್ನ ಕರೆದುಕೊಂಡು ಹೋಗ್ತಾ ಇದ್ದಂತಹ ಆಂಬ್ಯುಲೆನ್ಸ್ ಅನ್ನ ಅಡ್ಡಗಟ್ಟಿ ಪುಡಾರಿಗಳು ಚಾಲಕನನ್ನ ಹಿಗ್ಗಾಮುಗ್ಗ ಥಳಿಸಿರುವಂತಹ ಘಟನೆ. ಈಗ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕುಡಿದ ಮತ್ತಿನಲ್ಲಿ 5ರಿಂದ ಆಂಬ್ಯುಲೆನ್ಸ್ನ ಅಡ್ಡಗಟ್ಟಿ ಹಲ್ಲೆ. ಟೋಲ್ ಬಳಿ ಆಂಬ್ಯುಲೆನ್ಸ್ ಡ್ರೈವರ್ ಬಟ್ಟೆ ಹರಿದ ಕಿಡಿಗೇಡಿಗಳು. ಮಗು ಸ್ಥಿತಿ ಗಂಭೀರವಾಗಿದೆ ಅಂತ ಬೇಡಿಕೊಂಡ್ರು ಡೋಂಟ್ ಕೇರ್. ತುರ್ತು ಚಿಕಿತ್ಸೆಗೆ ಅಂತ ತುಮಕೂರಿನಿಂದ ಬೆಂಗಳೂರಿನ ವಾಣಿವಿಲಾಸ ಆಸ್ಪತ್ರೆಗೆ 3 ತಿಂಗಳ ಹಸುಗೂಸನ್ನ ಆಕ್ಸಿಜನ್ ಮೂಲಕ ಕರ್ಕೊ ಬರ್ತಾ ಇದ್ರು. ಈ ವೇಳೆ ನೆಲಮಂಗಲದ ಟೋಲ್ ಬಳಿ ಪಾನುಮತ್ತರಾದ 5ರ ಗುಂಪೊಂದು ಆಂಬ್ಯುಲೆನ್ಸ್ನ ಅಡ್ಡಗಟ್ಟಿ ಆಂಬ್ಯುಲೆನ್ಸ್ ಚಾಲಕನ ಮೇಲೆ ಹಲ್ಲೆ ಮಾಡಿದ್ದಾರೆ. ಅಷ್ಟಕ್ಕೂ ಆಗಿದ್ಯೇನಪ್ಪ ಅಂದ್ರೆ ಆಂಬ್ಯುಲೆನ್ಸ್ ನ ಓವರ್ ಸ್ಪೀಡ್ ಆಗಿ ಓಡಿಸ್ತಾ ಇದೆಯಾ ಅಂತ ಆಂಬ್ಯುಲೆನ್ಸ್ 4-5 ಕಿಲೋಮೀಟರ್ ಚೇಸ್ ಮಾಡ್ಕೊಂಡು ಬಂದ್ರು. ಬಳಿಕ ನೆಲಮಂಗಲ ಟೋಲ್ ಬಳಿ ಆಂಬ್ಯುಲೆನ್ಸ್ ನ ಅಡ್ಡಗಟ್ಟಿ KA01 MJ 9996 ಇನ್ನೋವಾ ಕಾರ್ನಲ್ಲಿದ್ದವರು ಗಲಾಟೆ ಮಾಡಿದ್ದಾರೆ. ಪುಂಡರ ಕೃತ್ಯಕ್ಕೆ ಮಗುವಿನ ಪೋಷಕರು ಕಂಗಾಲಾದ್ರು. ಮಗುಗೆ ತುಂಬಾ ಸೀರಿಯಸ್ ಆಗಿತ್ತು. ಆಕ್ಸಿಜನ್ ಇದ್ರೇನೆ ಬಾಡಿ ತಗೊಂಡೋಗಕ್ಕಾಗೋದು ಮಗುದು ಅಂತ ಹೇಳಿದ್ರು. ಹಂಗಾಗಿ ನಾವು ಆಂಬುಲೆನ್ಸ್ ಮಾಡ್ಕೊಂಡು ಬರ್ಬೇಕಾದ್ರೆ ಆಕ್ಸಿಜನ್ ಹಾಕಿಸ್ಕೊಂಡೇ ಬಂದ್ವಿ ಸರ್. ನಾವು ಅಲ್ಲಿಂದ ಕೂಡ ಇಲ್ಲಿಗೆ ಬರೋದ್ಗೂ ನೆಲಮಂಗಲ ಟೋಲ್ ಹತ್ರ ಇನ್ನು ಸ್ವಲ್ಪ ಒಂದು 5-6 ಕಿಲೋಮೀಟರ್ ಹಿಂದೆನೆ ಗಾಡಿ ಲೆಫ್ಟಿಗೆ ಹಿಡಿದ್ರೆ ಲೆಫ್ಟಿಗೆ, ರೈಟಿಗೆ ಹಿಡಿದ್ರೆ ರೈಟಿಗೆ, ಆ ಥರ ಬಂದ್ಬಿಟ್ಟು ಚೇಸಿಂಗ್ ಮಾಡೋದು, ಇಲ್ಲ ಅವರಿಂದ ಮುಂದೆ ಹೋಗೋದು, ಆ ಥರ ಎಲ್ಲ. ಬರೀ ಜೆಂಟ್ಸೇ ಇದ್ರು ಸರ್ ಅದರಲ್ಲಿ. ಮಿನಿಮಮ್ 4-5 ಜನ ಇದ್ರು. ಆದ್ರೂ ಕೂಡ ಡ್ರೈವರ್ ಕೇಳ್ಕೊಂಡ್ರು, ಇಲ್ಲ ಬಿಡ್ರಿ, ಪೇಷಂಟ್ ಇದೆ, ಮಗು ಇದೆ, ದೊಡ್ಡವರಲ್ಲ, ಎಳೆ ಮಗು ಇದೆ, ನಾನು ಬೇಗ ಹೋಗ್ಬೇಕು, ಬಿಡ್ರಿ ಜಾಗನ ಅಂದ್ರೆ ಏನಲ್ಲೇ ನೀನು ಓಡಿಸೋದು, ಹಂಗೆ ಹಿಂಗೆ ಎಲ್ಲ ಬಾಯಿ ಬಂದಂಗೆ ಬೈತಾ ಇದ್ರು. ನೆಲಮಂಗಲ ಟೋಲ್ ಹತ್ರ ಸ್ವಲ್ಪ ಗಾಡಿ ಸ್ಲೋ ಆಯ್ತು ಟ್ರಾಫಿಕ್ ಇದ್ದಿದ್ರಿಂದ. ಸ್ಲೋ ಆದಾಗ ಬಂದ್ಬಿಟ್ಟು ಇಳಿದ್ಬಿಟ್ಟು ಡ್ರೈವರ್ ಮೇಲೆ ಹಲ್ಲೆ ಮಾಡಿದ್ರು ಸರ್. ತುಂಬಾ ಹೊಡೆದ್ರು. ಬೇಜಾರಾಗುತ್ತೆ ಸರ್. ನಾವು ಅದನ್ನೇ ಕೇಳ್ಕೊಂಡ್ವಿ, ಅಣ್ಣ ಬೇಜಾರು ಮಾಡ್ಕೊಂಬೇಡಿ. ಇಲ್ಲಮ್ಮ, ನಮಗೆ ಮಗು ಪ್ರಾಣ ಇಂಪಾರ್ಟೆಂಟ್, ನಮಗೆ ಬೇಕಾಗಿರೋದು ಸೇಫಾಗಿ ನಿಮ್ಗೆ ಆಸ್ಪತ್ರೆಗೆ ತಲುಪಿಸಬೇಕಾಗಿರೋದು ನನಗೆ ಬೇಕಾಗಿರೋದು. ಇದೆಲ್ಲ ಏನು ಪರವಾಗಿಲ್ಲ. ಕಾರ್ನಲ್ಲಿದ್ದವರು ಕುಡಿದ ಮತ್ತಲ್ಲಿದ್ರು ಅಂತ ಆಂಬ್ಯುಲೆನ್ಸ್ ಡ್ರೈವರ್ ಹಾಗೂ ಮಗುವಿನ ಚಿಕ್ಕಮ್ಮ ಆರೋಪ ಮಾಡ್ತಿದ್ದಾರೆ. 4-5 ಕಿಲೋಮೀಟರ್ ತನಕ ದಾರಿ ಬಿಡದೆ ತೊಂದರೆ ಕೊಟ್ರು. ಬಳಿಕ ಆಂಬ್ಯುಲೆನ್ಸ್ ತಡೆದು ರಂಪಾಟ ಮಾಡಿದ್ದಾರೆ. ಆಕ್ಸಿಜನ್ ಅಲ್ಲಿದ್ದ ಮಗು ಅಳ್ತಾ ಇದೆ, ದಯವಿಟ್ಟು ಬಿಟ್ಬಿಡಿ ಅಣ್ಣ ಅಂತ ಮಗುವಿನ ತಾಯಿ ಅಂಗಲಾಚಿದ್ರು ಕೂಡ ಪುಂಡರು ಬಿಟ್ಟಿಲ್ಲ. ಕೂಡಲೇ ಸ್ಥಳೀಯ ಪೊಲೀಸರು ಸ್ಥಳಕ್ಕಾಗಮಿಸಿ ಹಲ್ಲೆ ಮಾಡ್ತಾ ಇದ್ದವ್ರನ್ನ ತಡೆದು ಆಂಬ್ಯುಲೆನ್ಸ್ ನ ಕಳಿಸಿದ್ದಾರೆ. ಹಲ್ಲೆ ಮಾಡಿದವ್ರನ್ನ ಬಂಧನಕ್ಕಾಗ್ರಹಿಸಿ ರಾಜ್ಯದ ಹಲವು ಜಿಲ್ಲೆಗಳಿಂದ ಬಂದ ಚಾಲಕರು ನೆಲಮಂಗಲ ಗ್ರಾಮಾಂತರ ಠಾಣೆಯ ಬಳಿ ಪ್ರತಿಭಟನೆಯನ್ನ ಮಾಡಿದ್ರು. ಪಾಪು ಸೀರಿಯಸ್ ಇತ್ತು. ಹೋಗೋ ಸಮಯದಲ್ಲಿ ಸ್ವಲ್ಪ ಗಾಡಿ ಓವರ್ಟೇಕ್ ಮಾಡ್ತಿರೋ ಇದಕ್ಕೆ ಒಂದು ಬಂದು ಹೇಳಿ ಬಂದು ಅಡ್ಡ ಹಾಕಿ ನನ್ನ ಮೇಲೆ ಹಲ್ಲೆ ಮಾಡಿ ಹೋಗಿದ್ದಾರೆ. ಇವತ್ತಾಗಿ ನನ್ನ ಈ ಥರ ಅನ್ಯಾಯ ಇನ್ನು ಬೇರೆ ಯಾರೋ ಚಾಲಕರಾಗಲಿ ಮಾಲೀಕರಾಗಲಿ ಯಾರಿಗೂ ಈ ಥರ ಇನ್ನು ಮುಂದೆ ಆಗ್ಬಾರ್ದು ಅಂತ ಹೇಳ್ಕೊಡ್ತೀನಿ. ಇದು 1 ಸಲ 2 ಸಲ ಆಗ್ತಿರೋದಲ್ಲ, ಪದೇ ಪದೇನೆ ಆಗ್ತಾ ಇದೆ. ಅದು ಇವತ್ತಿಗೆ ಇದು ಮುಕ್ತಾಯ ಆಗಬೇಕು. ಅದೇನಿದೆ ಆ ಚಾಲಕ ಹಲ್ಲೆ ಮಾಡಿದವ್ರ ಮೇಲೆ ಅದು ಕಠಿಣ ಕ್ರಮ ತಗೊಬೇಕು. ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಏನಿದ್ದಾರೆ ಅದು ಖುದ್ದಾಗಿ ಏನು ಕ್ರಮ ತಗೋಬೇಕು, ಅದು ಕ್ರಮ ತಗೊಂಡು ಒಂದು ಕಠಿಣ ಶಿಕ್ಷೆ ಆಗಲೇಬೇಕು. ಯಾಕಂದ್ರೆ ಪದೇ ಪದೇ ರಿಪೀಟ್ ಆಗಬಾರ್ದು. 3 ಆರೋಪಿಗಳನ್ನ ವಶಕ್ಕೆ ಪಡೆದ ಪೊಲೀಸರು. ಸರ್ಕಾರದ ವಿರುದ್ಧ ಎಕ್ಸ್ನಲ್ಲಿ ಬಿಜೆಪಿ ಆಕ್ರೋಶ. ಆಂಬ್ಯುಲೆನ್ಸ್ ಚಾಲಕನ ಮೇಲೆ ಹಲ್ಲೆ ಮಾಡಿದ ಯಲಚೇನಹಳ್ಳಿ ಮೂಲದ ಯುವರಾಜ್ ಸಿಂಗ್, ಮಂಜುನಾಥ್, ಲತೀಶ್ ಎಂಬ 3ರನ್ನ ನೆಲಮಂಗಲ ಗ್ರಾಮಾಂತರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನುಳಿದವರ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಇನ್ನು ಪಬ್ಲಿಕ್ ಟಿವಿಯ ವರದಿಯ ಬಳಿಕ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಎಕ್ಸ್ ಖಾತೆಯಲ್ಲಿ ಕಿಡಿಕಾರಿದೆ. ಕಂಡಲ್ಲಿ ಪುಂಡರ ಅಟ್ಟಹಾಸ, ಸುಲಿಗೆಗಳು ಆಗ್ತಾ ಇದೆ. ಪ್ರಭಾವಿಗಳ ರಕ್ಷಾ ಕವಚ ಇರೋದ್ರಿಂದಲೇ ಎಗ್ಗಿಲ್ಲದೆ ಕೊಲೆಗಳಾಗ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಹಲ್ಲೆ ಖಂಡಿಸಿ ನಿನ್ನೆ ರಾತ್ರಿಯಿಂದಲೇ ಪೊಲೀಸ್ ಠಾಣೆಯ ಮುಂಭಾಗ ಆಂಬ್ಯುಲೆನ್ಸ್ ಚಾಲಕರು ಜಮಾವಣೆಗೊಂಡ್ರು. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಅದೇನೇ ಇರಲಿ, ತುರ್ತು ಚಿಕಿತ್ಸೆಗೆ ಅಂತ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಚಾಲನೆ ಮಾಡೋ ಆಂಬ್ಯುಲೆನ್ಸ್ ಚಾಲಕರ ಮೇಲಿನ ಹಲ್ಲೆ ನಿಜಕ್ಕೂ ಖಂಡನೀಯ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.